ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಟಿವಿಕೆ ಕಸರತ್ತು. ಕರ್ನಾಟಕದಲ್ಲೂ ಕಾಂಗ್ರೆಸ್ ಉಳಿಸಿಕೊಳ್ಳಲಿಲ್ಲ. ಕಾಂಗ್ರೆಸ್ ಮುಖದ ಮೇಲೆ ಮೊಟ್ಟೆ ಇರುತ್ತದೆ. ಬಿಎಲ್ ಸಂತೋಷ್ ಟ್ವೀಟ್ ನ ಮರ್ಮ ಏನು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ತಮಿಳುನಾಡು ಚುನಾವಣೆ ಫಲಿತಾಂಶ ಬಳಿಕ ಬಹುಮತದೊಂದಿಗೆ ಸರ್ಕಾರವನ್ನ ರಚಿಸಲು ದಳಪತಿ ವಿಜಯ್ ಅವರು ಸಾಕಷ್ಟು ಕಸರತ್ತನ್ನು ಕೂಡ ನಡೆಸ್ತಾ ಇದ್ದಾರೆ. ಮೈತ್ರಿಗೆ ಹಲವು ಪಕ್ಷಗಳ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಹೊತ್ತಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ಒಂದು ಕುತೂಹಲಕಾರಿಯಾದಂತಹ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಅವರ ಟ್ವೀಟ್ ಅನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ನವರು ಮುಟ್ಟಿ ನೋಡ್ಕೊಳ್ಬೇಕು, ಆ ರೀತಿಯಾಗಿ ಅವರು ಟ್ವೀಟ್ ಮಾಡಿದ್ದಾರೆ. ಹಾಗಾದ್ರೆ ಬಿಎಲ್ ಸಂತೋಷ್ ಅವರು ಏನಂತ ಟ್ವೀಟ್ ಮಾಡಿದ್ದಾರೆ? ಕಾಂಗ್ರೆಸ್ ಮುಖದ ಮೇಲೆ ಮೊಟ್ಟೆ ಇರುತ್ತದೆ ಹೀಗಂತ ಬಿಎಲ್ ಸಂತೋಷ್ ಅವರು ಟ್ವೀಟ್ ಮಾಡಿರುವಂಥದ್ದು. ಎಸ್, ತಮಿಳುನಾಡು ವಿಧಾನಸಭೆ ಮ್ಯಾಜಿಕ್ ಸಂಖ್ಯೆ 118. ಚುನಾವಣೆಯಲ್ಲಿ ಟಿವಿಕೆ ಪಕ್ಷ ಅಂದ್ರೆ ವಿಜಯ್ ಅವರ ಪಕ್ಷ 108 ಸ್ಥಾನಗಳನ್ನ ಗಳಿಸಿರುವಂಥದ್ದು. ಅದರಲ್ಲಿ ವಿಜಯ್ ಅವರು 2 ಸ್ಥಾನದಲ್ಲಿ ಗೆಲುವನ್ನ ಸಾಧಿಸಿದ್ದು, 1ಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಇನ್ನು 1ಕ್ಕೆ ರಾಜೀನಾಮೆಯನ್ನು ಕೊಟ್ಟರೆ 108 ಸ್ಥಾನ ಏನಿದೆಯಲ್ಲ ಅದು 107ಕ್ಕೆ ಕುಸಿಯುತ್ತೆ. ಇನ್ನು 10 ಶಾಸಕರ ಬೆಂಬಲ ವಿಜಯ್ ಅವರ ಪಕ್ಷಕ್ಕೆ ಬೇಕಾಗಿದೆ. 107 ಆದರೂ ಕೂಡ 118ಕ್ಕೆ ಮ್ಯಾಜಿಕ್ ನಂಬರ್ ಇರೋದ್ರಿಂದ, ಸೊ ಹಾಗಾಗಿ ಇನ್ನೂ 10 ಶಾಸಕರ ಬೆಂಬಲ ವಿಜಯ್ ಅವರ ಪಕ್ಷಕ್ಕೆ ಬೇಕಾಗಿದೆ. ಸೊ ಹೀಗಾಗಿ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಸ್ವಲ್ಪ ತಡವಾಗ್ತಾ ಇದೆ. ಸದ್ಯ ಕಾಂಗ್ರೆಸ್ ಎಡಪಕ್ಷಗಳು ಹಾಗೂ ಎಐಡಿಎಂಕೆ ಜೊತೆ ದಳಪತಿ ವಿಜಯ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಈ ವಿದ್ಯಮಾನವು ರಾಷ್ಟ್ರ ಮಟ್ಟದಲ್ಲಿ ಜೋರಾಗಿ ಚರ್ಚೆಗೂ ಕೂಡ ಕಾರಣವಾಗಿದೆ. ವಿಜಯ್ ಯಾರನ್ನ ಉಳಿಸಿಕೊಳ್ಳುತ್ತಾರೆ, ಯಾರನ್ನ ಕೈ ಬಿಟ್ಟು ಯಾರ ಜೊತೆ ಕೈ ಜೋಡಿಸುತ್ತಾರೆ, ಈ ಅಂಶ ಬಹಳ ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ. ಈಗಾಗಲೇ ಎಡಿಎಂಕೆ ಇವರೆಲ್ಲ ಈ ಎರಡೂ ಪಕ್ಷಗಳು ಕೂಡ ವಿಜಯ್ ಅವರನ್ನ ಹೇಗಾದ್ರೂ ಮಾಡಿ ಸಿಎಂ ಸ್ಥಾನವನ್ನ ಅಲಂಕರಿಸಬಾರದು ಅಂತಂತೇಳಿ ಅವರು ಕೂಡ ಒಂದಷ್ಟು ಸ್ಟ್ರಾಟಜಿಯನ್ನು ಕೂಡ ಮಾಡ್ತಿರುವಂಥದ್ದು. ಇದರ ನಡುವೆ ಬಿಎಲ್ ಸಂತೋಷ್ ಅವರು ಒಂದು ಕುತೂಹಲಕಾರಿಯಾದಂತಹ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಯಾರು ಸರ್ಕಾರ ರಚಿಸುತ್ತಾರೆ ಎಂಬುದನ್ನ ಕಾಲವೇ ನಿರ್ಧರಿಸುತ್ತದೆ. ಆದರೆ ಒಂದು ವಿಷಯ ಖಚಿತ, ಕಾಂಗ್ರೆಸ್ ಮುಖದ ಮೇಲೆ ಮೊಟ್ಟೆ ಇರುತ್ತದೆ ಹೀಗಂತ. ಮುಖದ ಮೇಲೆ ಮೊಟ್ಟೆ ಎಂದರೆ ತೀವ್ರ ಮುಖಭಂಗ ಅನುಭವಿಸುತ್ತದೆ ಅಂತೇಳಿ ಬಿಎಲ್ ಸಂತೋಷ್ ಅವರು ಟ್ವೀಟ್ ಅನ್ನ ಮಾಡಿರುವಂಥದ್ದು. ಹಾಗಾದ್ರೆ ಬಿಎಲ್ ಸಂತೋಷ್ ಅವರ ಮಾತಿನ ಅರ್ಥ ಏನಿರಬಹುದು? ತಮಿಳುನಾಡು ಸರ್ಕಾರದೊಳಗೆ ಸೇರಿಕೊಳ್ಳಲು ಡಿಎಂಕೆಯೊಂದಿಗೆ ಮೈತ್ರಿ ತೊರೆದು ಕಾಂಗ್ರೆಸ್ ಟಿವಿಕೆ ಜೊತೆ ಕೈ ಜೋಡಿಸ್ತಾ ಇದೆ. ಇದು ಭವಿಷ್ಯದಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಹೊಡೆತ ಕೊಡಲಿದೆ. ಡಿಎಂಕೆ ಹಿಂದೆ ಸರಿಯುವ ಅಥವಾ ಸೂಕ್ತ ಬೆಂಬಲ ನೀಡದೇ ಇರುವ ಸಾಧ್ಯತೆ ಇದೆ. ಇದರಿಂದ ಇಂಡಿಯಾ ಒಕ್ಕೂಟದ ರಾಯಭಾರಿ ಕಾಂಗ್ರೆಸ್ಗೆ ಲೋಕಸಭೆಯಲ್ಲಿ ಭಾರೀ ಹಿನ್ನಡೆಯಾಗಲಿದೆ. 107 ಸ್ಥಾನಗಳಿರುವ ಟಿವಿಕೆಗೆ ಸರ್ಕಾರ ರಚಿಸಲು 107 ಸ್ಥಾನಗಳಿರುವ ಟಿವಿಕೆಗೆ ಸರ್ಕಾರ ರಚಿಸಲು 5 ಸ್ಥಾನಗಳನ್ನ ಗೆದ್ದಿರುವ ಕಾಂಗ್ರೆಸ್ ಬೆಂಬಲ ನೀಡಿದ್ರೂ ಕೂಡ ಬಹುಮತ ಸಾಬೀತಾಗಿಲ್ಲ. ಹೀಗಾಗಿ ದಳಪತಿ ವಿಜಯ್ 47 ಸ್ಥಾನ ಗೆದ್ದಿರುವ ಎಐಡಿಎಂಕೆ ಜೊತೆ ಮಾತುಕತೆಯನ್ನು ನಡೆಸುತ್ತಿದ್ದಾರೆ. ಒಂದು ವೇಳೆ ಎಐಡಿಎಂಕೆ ಒಪ್ಪಿದರೆ ಕಾಂಗ್ರೆಸ್ ಅನ್ನ ಕೈ ಬಿಡುವಂತಹ ಒಂದು ಸಾಧ್ಯತೆ ಇದೆ. ಆಗ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಮುಖಭಂಗ ಆಗುತ್ತೆ. ಪ್ರಾದೇಶಿಕ ಪಕ್ಷಗಳಿಂದ ಕಾಂಗ್ರೆಸ್ ಈಗಾಗಲೇ ದೂರ ಉಳಿದಿರುವಂತಹದ್ದು. ಅಧಿಕಾರಕ್ಕಾಗಿ ದಶಕಗಳಿಂದ ಡಿಎಂಕೆ ಜೊತೆ ಇದ್ದ ಕಾಂಗ್ರೆಸ್ ಈಗ ಟಿವಿಕೆ ಪಕ್ಷ ಸೇರಿದೆ. ಈ ಮೂಲಕ ದ್ರಾವಿಡ ಪಕ್ಷಗಳ ಸ್ನೇಹವನ್ನ ಕಳೆದುಕೊಂಡಿದೆ. ಕರ್ನಾಟಕದಲ್ಲೂ ಕೂಡ ಜೆಡಿಎಸ್ ಜೊತೆ ಇದ್ದ ಮೈತ್ರಿಯನ್ನ ಉಳಿಸಿಕೊಳ್ಳಲಾಗಲಿಲ್ಲ. ಟಿಎಂಸಿ ಜೆಡಿಯು ಕೂಡ ಕಾಂಗ್ರೆಸ್ ಜೊತೆ ಇಲ್ಲ. ಈ ಮೂಲಕ ಪ್ರಬಲ ಪ್ರಾದೇಶಿಕ ಪಕ್ಷಗಳಿಂದ ದೂರಾಗಿ ಹಿನ್ನಡೆ ಅನುಭವಿಸುವಂತಹ ಸಾಧ್ಯತೆ ಇದೆ ಹೀಗಂತ ಬಿಎಲ್ ಸಂತೋಷ್ ಅವರು ಆ ಒಂದು ಅರ್ಥದಲ್ಲಿ ಬಿಎಲ್ ಸಂತೋಷ್ ಅವರು ಹೇಳಿರುವಂಥದ್ದು. ಕಾಂಗ್ರೆಸ್ ಮೊದಲ ಮೊಟ್ಟೆ ಮತ್ತೊಂದು ಟ್ವೀಟ್ ಅನ್ನು ಕೂಡ ಈಗ ಮಾಡಿರುವಂಥದ್ದು. ಮೊದಲಿಗೆ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ ಎಂದಿದ್ದ ಬಿಎಲ್ ಸಂತೋಷ್
ಕೆಲ ಗಂಟೆಗಳ ಬಳಿಕ ಮತ್ತೊಂದು ಟ್ವೀಟ್ ಅನ್ನು ಮಾಡಿ, ಡಿಎಂಕೆ ಸಂಸದೆ ಕನಿಮೋಳಿ ಅವರು ಲೋಕಸಭೆಯಲ್ಲಿ ತಮ್ಮ ಪಕ್ಷದ ಸಂಸದರು ಕಾಂಗ್ರೆಸ್ ಹೊರತಾಗಿ ಬೇರೆಡೆ ಕುಳಿತುಕೊಳ್ಳಲು ಅಗತ್ಯ ಸ್ಥಳ ಬದಲಾವಣೆಗೆ ಸ್ಪೀಕರ್ಗೆ ಮನವಿ ಮಾಡಿ ಬರೆದಿರುವ ಪತ್ರವನ್ನ ಹಂಚಿಕೊಂಡಿದ್ದಾರೆ. ಅಂದ್ರೆ ಕಳೆದ ಸುಮಾರು ದಿನಗಳ ಹಿಂದೆ ಡಿಎಂಕೆ ಸಂಸದೆ ಕನಿಮೋಳಿ ಅವರು, ನಾನು ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆ ನಾನು ಕೂತ್ಕೊಳಲ್ಲ ಅಂತ ಹೇಳಿ ಸ್ಪೀಕರ್ ಅವರಿಗೆ ಒಂದು ಪತ್ರವನ್ನ ಬರೆದು, ಆ ಪತ್ರವನ್ನ ಇಟ್ಕೊಂಡು ಈಗ ಬಿ ಎಲ್ ಸಂತೋಷ್ ಅವರು ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಮುಖಭಂಗ ಆಗ್ತಿದೆ, ಸದನದಲ್ಲೂ ಮುಖಭಂಗ ಆಗ್ತಿದೆ, ಕರ್ನಾಟಕದಲ್ಲೂ ಮುಖಭಂಗ ಆಗಿದೆ, ಜೊತೆಗೆ ತಮಿಳುನಾಡಲ್ಲೂ ಕೂಡ ಈಗ ಮುಖಭಂಗ ಆಗಿದೆ, ಈ ರೀತಿಯಾಗಿ ಅರ್ಥವನ್ನ ಸೂಚಿಸಿ ಅವರು ಟ್ವೀಟ್ ಮಾಡಿರುವಂಥದ್ದು. ಸದ್ಯಕ್ಕೆ ತಮಿಳುನಾಡಿನ ರಾಜಕೀಯ ಒಂದಷ್ಟು ತೀವ್ರ ಕುತೂಹಲವನ್ನ ಮೂಡಿಸಿರುವಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಟಿವಿಕೆ ಪಕ್ಷ ಅಧಿಕಾರವನ್ನ ಹೇಗಾದ್ರೂ ಮಾಡಿ ಹಿಡಿಲೇಬೇಕು ಅಂತೇಳಿ ಒಂದಷ್ಟು ಅವರು ಸ್ಟ್ರಾಟಜಿಯನ್ನ ಮಾಡ್ತಿದ್ದಾರೆ. ಆದರೆ ಡಿಎಂಕೆ ಮತ್ತೆ ಎಐಡಿಎಂಕೆ ಹೇಗಾದ್ರೂ ಮಾಡಿ ಅವರನ್ನ ಸಿಎಂ ಸ್ಥಾನದಿಂದ ಅವ್ರನ್ನ ದೂರ ಇಡಬೇಕು ಅಂತೇಳಿ ಅವರು ಕೂಡ ಒಂದಷ್ಟು ಕಸರತ್ತನ್ನ ಮಾಡ್ತಾರೆ. ಆದ್ರೆ ಕಾಂಗ್ರೆಸ್ ಕೇವಲ 5 ಶಾಸಕರನ್ನ ಗೆದ್ದಿರುವಂತಹ ಕಾಂಗ್ರೆಸ್ ಪಕ್ಷ ಈಗಾಗಲೇ ಟಿವಿಕೆಗೆ ಏನು ಒಂದು ನಾನು ಬಹುಮತ ಕೊಡ್ತೀವಿ, ನಾವು ನಿಮ್ ಜೊತೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಕಾಂಗ್ರೆಸ್ ಹೇಳಿರುವಂಥದ್ದು. ಆದ್ರೆ ಕಾಂಗ್ರೆಸ್ ಎಲ್ಲೆಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಉಲ್ಟಾ ಹೊಡೆಯುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಅಂತಂದ್ರೆ ಈಗಾಗಲೇ ಕರ್ನಾಟಕದಲ್ಲೂ ಕೂಡ ಮೈತ್ರಿ ಮಾಡ್ಕೊಂಡಿತ್ತು ಕಾಂಗ್ರೆಸ್ ಮತ್ತೆ ಜೆಡಿಎಸ್. ಅದೇ ರೀತಿ ತಮಿಳುನಾಡಲ್ಲಿ ಡಿಎಂಕೆ ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿತ್ತು. ಆದ್ರೆ ಈಗ ಡಿಎಂಕೆ ಪಕ್ಷವನ್ನು ತೊರೆದು ಟಿವಿಕೆ ಪಕ್ಷಕ್ಕೆ ಈಗ ಸಪೋರ್ಟ್ ಮಾಡ್ತಿರುವಂತಹದ್ದು ಒಂದಷ್ಟು ಚರ್ಚೆಗೂ ಕೂಡ ಗ್ರಾಸವಾಗ್ತಿರುವಂಥದ್ದು. ಸೊ ಇದರ ಒಂದು ಅರ್ಥದಲ್ಲಿ ಇಟ್ಕೊಂಡು ಈಗ ಬಿ ಎಲ್ ಸಂತೋಷ್ ಅವರು ಕಾಂಗ್ರೆಸ್ಗೆ ತೀವ್ರ ಮುಖಭಂಗ ಆಗುತ್ತೆ, ಅಂದ್ರೆ ಕಾಂಗ್ರೆಸ್ ಮುಖದ ಮೇಲೆ ಮೊಟ್ಟೆ ಇರುತ್ತದೆ ಅಂತಂತ ಹೇಳಿ ಈಗ ಅವರು ಆ ಅರ್ಥದಲ್ಲಿ ಈಗ ಟ್ವೀಟ್ ಅನ್ನು ಮಾಡಿರುತ್ತಾರೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.